ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ನಿಮ್ಮ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಇವತ್ತು ನನ್ನ ಮಗಳಿಗೆ ರಜಾ ಇತ್ತು, ಕ್ರಿಸ್ಮಸ್ ಹಾಲಿಡೇ. ಹಾಗಾಗಿ ಸ್ಪೆಷಲಾಗಿ ಅಡುಗೆ ಮಾಡ್ಕೊಳ್ಳೋಣ ಒಂದೇ ಸಾರಿ ಅಂತೇಳಿ ತಿಂಡಿ ಏನು ಮಾಡ್ತಾಯಿಲ್ಲ, ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅವರೇಕಾಳು ತಂದಿದ್ರು, ಇಸ್ಕಿದ್ಬೇಳೆ ಸಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಮಿಕ್ಸಿ ಗ್ರೈಂಡ್ಗೆ ರೆಡಿ ಮಾಡ್ಕೋಬೇಕು. ಹಾಗಾಗಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ 2, ಹಾಗೆ ಕಾಯಿ ತುರಿ, ಸ್ವಲ್ಪ ಈರುಳ್ಳಿ, ಹಾಗೆ ಅರ್ಧ ಸ್ಪೂನ್ ಖಾರ ಪುಡಿ, 3 ಸ್ಪೂನ್ ಧನಿಯಾ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದಾದಮೇಲೆ ಒಂದು ಪಾತ್ರೆ ಸ್ಟವ್ ಮೇಲೆ ಈ ಪಾತ್ರೆ ಇಟ್ಕೊಂಡು ಅದು ಕೂಡ ಕಾಯಿಲೆವರೆಗೂ ಬಿಡ್ತೀನಿ. ಅದು ಕಾದ ನಂತರ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಕರಿಬೇವಿನ ಸೊಪ್ಪು, ಹಾಗೆ ಸಾಸಿವೆ ಕಾಳು, ಮತ್ತು ಆಯಿಲ್ ಹಾಕ್ಕೊಂಡು ಈ ರೀತಿ ಬಿಸಿಯಾಗೋವರೆಗೂ ಬಿಟ್ಕೊತೀನಿ. ಇದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಹೀಗೆ ಅದಾದಮೇಲೆ ಟೊಮೊಟೊ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಅದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಕ್ಕೊಂಡು ಅರ್ಧ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಅದನ್ನು ಕೂಡ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಹಾಕ್ಕೊಂಡು ಸ್ವಲ್ಪ ಮೊದಲೇ ಕಾಳನ್ನೇ ಹಾಕ್ಕೊತೀನಿ, ಹಸಿ ವಾಸನೆ ಹೋಗೋವರೆಗೂ ಕಾಳು ಹುರ್ಕೊತೀನಿ. ಅದಾದಮೇಲೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತೀನಿ. ಸೊ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಒಂದು 5 ಮಿನಿಟ್ಸಿಗೆ ಫ್ರೈ ಆಗಬೇಕು. ಆಮೇಲೆ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡ ನಂತರ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ನಲ್ಲ, ಅದು ಕೂಡ ಮಸಾಲೆ ಐಟಮ್ಸ್ ಇದ್ರೊಳಗಡೆ ಸೇರಿಸ್ಕೊತೀನಿ. ಹೀಗಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ 1-2 ನಿಮಿಷ ಹೀಗೆ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಹಾಗೆ ಮತ್ತೆ ಓಪನ್ ಮಾಡಿ ಮತ್ತೆ ಅದೆಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ನೀರು ಹಾಕ್ಕೊತೀನಿ. ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ತೀನಿ. ಅದಾದಮೇಲೆ ಸಾಂಬಾರು ಟೇಸ್ಟಾಗಿ ಚೆನ್ನಾಗಿ ಬಂದಿರುತ್ತೆ. ಅದು ಕೂಗೋ ಅಷ್ಟರೊಳಗೆ ನಾನು ಸೌತೆಕಾಯಿ ಇತ್ತು, ಸ್ವಲ್ಪ ಸೌತೆಕಾಯಿ ಕೂಡ ಚುರುಮುರಿ ಮಾಡ್ಕೊತಾ ಇದ್ದೆ. ನೋಡಿ, ಅದು ಕೂಡ ರೆಡಿ ಆಯಿತು. ಕಾಯಿ ತುರಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡೆ. ಇದಾದಮೇಲೆ ಕುಕ್ಕರ್ ಮತ್ತು ಕೂಗಿತ್ತು, 2 ವಿಸಲ್ ಆಗಿತ್ತು. ತಣ್ಣಗಾದಮೇಲೆ ಓಪನ್ ಮಾಡಿ ನೋಡಿದೆ, ಈ ರೀತಿ ಸಾಂಬಾರಾಗಿತ್ತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ. ಈ ರೀತಿ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಮುದ್ದೆ ರೆಡಿ ಮಾಡ್ಕೊಂಡಿದ್ದೆ. ಮುದ್ದೆ ಕೂಡ ಆಯಿತು. ಈಗ ನಮ್ಮ ಮನೆಯವರು ಊಟ ಮಾಡ್ತಾಯಿದ್ದಾರೆ, ಅವ್ರಿಗೂ ನನ್ನ ಮಗಳಿಗೂ ಹಾಕ್ಕೊಟ್ಟಿದ್ದೀನಿ. ಅದಾದಮೇಲೆ ಊರಿಂದ ಸ್ವಲ್ಪ ಐಟಮ್ಸ್ ಕೊಟ್ಟು ಕಳಿಸಿದ್ರು, ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೆ. ತೆಂಗಿನಕಾಯಿ ಎಲ್ಲ ಸುಲಿದು ತೊಗೊಂಬಂದಿದ್ರು, ಹಾಗಾಗಿ ಅದನ್ನು ಎತ್ತಿಟ್ಕೊತಾ ಇದ್ದೆ. ಹಾಗೆ ಪೂಜೆಗೆ ಸ್ವಲ್ಪ ಹೂವು ಕೂಡ ಕೊಟ್ಟು ಕಳಿಸಿದ್ರು, ಚಿಂತಾಮಣಿ ಚೆಂಡು ಹೂವು. ನಾನು ಮೊದಲನೇ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಹಾಗಾಗಿ ನೋಡಿ, ಹೂವು ಕೂಡ ನಾನು ಬಿಚ್ಚುತ್ತಾ ಇದ್ದೀನಿ, ಅದನ್ನು ತೊಗೊಂಬಂದಿದ್ರು. ಇದಾದಮೇಲೆ ನಮಗೆ ತಲೆಗೆ ಹಚ್ಕೊಳ್ಳೋದಕ್ಕೆ ನಮ್ಮ ಪಾಪಗೂ ಕೂಡ ನನಗೂ ಕೂಡ ಎಣ್ಣೆ ಬೇಕಾಗಿತ್ತು, ಖಾಲಿಯಾಗಿತ್ತು ಮನೇಲಿ. ಅದು ಕೂಡ ಕಳಿಸಿ ಅಂತ ಹೇಳಿದ್ದೆ, ಅದು ಕೂಡ ನಮ್ಮ ಅತ್ತೆಯವರು ಕಳಿಸ್ಕೊಟ್ಟಿದ್ರು. ಹರಳೆಣ್ಣೆ ಅಂತ ಬರುತ್ತಲ್ಲ, ಅದು ತಲೆಗೆ ಹಚ್ಚೋದು. ಮನೆಯಲ್ಲೇ ಬೇಯಿಸ್ಕೊತೀವಿ ನಾವು, ಹಾಗಾಗಿ ಊರಿಂದ ಬೇಯಿಸ್ಕೊಟ್ಟವ್ರೆ ಕಳಿಸಿದ್ರು. ಹಸಿರು ಮೆಣಸಿನ್ಕಾಯಿ ಕೂಡ ಕೊಟ್ಟಿದ್ರು. ಇವಾಗ ಆಲೆ ಹಣ್ಣಾಗಿ ಬಂದೈತೆ, ಇದರಲ್ಲಿ ಎಂಡಲ್ವಾ ಇವಾಗ ಗಿಡ ಎಲ್ಲ, ಹಾಗಾಗಿ ಹಣ್ಣಾಗಿರೋದನ್ನೇ ಕೊಟ್ಟು ಕಳಿಸಿದ್ರು. ಇದಾದಮೇಲೆ ಸ್ವಲ್ಪ ಅಂಗಡಿಯಲ್ಲಿ ಕೂಡ ತರಕಾರಿ ತಂದಿದ್ರು, ಅದನ್ನು ಕೂಡ ಎತ್ತಿಟ್ಕೋಬೇಕಾಯಿತು. ಈ ಜೊತೆಯಲ್ಲಿ ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀವಿ ಒಂದೊಂದಾಗಿಯೇ. ಟೊಮೊಟೊ ಎತ್ತಿಟ್ಕೊಂಡೆ, ಹಾಗೆ ಕ್ಯಾರೆಟು ಮತ್ತು ಮೂಲಂಗಿ, ಹಾಗೆ ಸ್ವಲ್ಪ ಆಲೂಗಡ್ಡೆ, ಹೀಗೆ ತರಕಾರಿನೆಲ್ಲ ತೊಗೊಂಬಂದಿದ್ರು. ಮಿಕ್ಸ್ ಐಟಮ್ಸು ಎಲ್ಲ ಎತ್ತಿಟ್ಕೊತಾ ಇದ್ದೆ. ಸೊಪ್ಪು ಕೂಡ ತೊಗೊಂಬಂದಿದ್ರು, ಹುಳ್ಳಿಕಾಯಿ, ಹೀಗೆ ಎಲ್ಲನೂ ಐಟಮ್ಸ್ ಎತ್ತಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೇಕಾಗಿತ್ತು. ಹಾಗಾಗಿ ಹಣ್ಣು ಕೂಡ ತೊಗೊಂಬಂದಿದ್ರು, ಅದು ಕೂಡ ಎತ್ತಿಡ್ತಾ ಇದ್ದೀನಿ. ಆಪಲ್ ಹಣ್ಣು, ಇಷ್ಟನ್ನು ಕೂಡ ತೊಗೊಂಬಂದಿದ್ರು, ಅದು ಕೂಡ ಎತ್ತಿಟ್ಕೊಂಡೆ. ಮತ್ತು ಸೊಪ್ಪು ಕೂಡ ತೊಗೊಂಬಂದಿದ್ರು ಸೈಡಲ್ಲಿ, ಅದು ಕೂಡ ಸಪ್ರೇಟ್ ಇಟ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹೊತ್ತೆಲ್ಲ ಬಿಡಿಸ್ಕೊಂಡು ಎತ್ತಿಟ್ಕೊಂಡು ಆಮೇಲೆ ಫ್ರಿಜ್ ಒಳಗೆ ಇಟ್ಕೊತೀನಿ ಎಲ್ಲ. ನಾನು ಸೌತೆಕಾಯಿ ಕೂಡ ತೊಗೊಂಬಂದಿದ್ರು, ಅದನ್ನು ಕೂಡ ಒಂದು ಸೈಡಿಗೆ ಎತ್ತಿಟ್ಕೊಂಡೆ. ಹೀಗಾಗಿ ಇಷ್ಟು ತರಕಾರಿ ತಂದಿದ್ರು. ಇದಾದಮೇಲೆ ತರಕಾರಿ ಎಲ್ಲ ಎತ್ತಿಟ್ಕೊಂಡು ಮತ್ತು ಮಿಷನಿಗೆ ಬಟ್ಟೆಗಳು ಕೂಡ ಹಾಕಿದ್ದೆ. ಇದೆಲ್ಲ ಕೆಲಸ ಆಗೋದ್ರೊಳಗೆ ಅದು ಕೂಡ ಬೇಗನೆ ಆಗುತ್ತೆ ಅಂತ, ಅದು ಕೂಡ ಇವಾಗ ಒಣಗಾಕಲಿಕ್ಕೆ ಹೋಗಬೇಕು. ಅದು ಕೂಡ ಬೇಗನೆ ಕೆಲಸ ಆಗುತ್ತೆ. ಪಾಪು ಮಲ್ಕೊಂಡಿದ್ದ, ಅವ್ನು ಮನೆಗೊಳ್ಳೋದ್ರಲ್ಲಿ ರೆಡಿ ಮಾಡಿಕೊಂಡೆ ಈ ರೀತಿ. ಮತ್ತು ಬಟ್ಟೆ ಕೂಡ ಆಗಿತ್ತು, ಮಿಷನಿಂದ ಬಟ್ಟೆ ತಕ್ಕೊಂಡು ಬಟ್ಟೆ ಒಣಗಾಕೊಂಡೆ. ಅದಾದಮೇಲೆ ಮಧ್ಯಾಹ್ನ ಆಗಿತ್ತು. ಬಟ್ಟೆ ಎಲ್ಲ ಒಣಗಾಕಿದ್ದಾದಮೇಲೆ ನನ್ನ ಮಕ್ಕಳು ಮನೆ ಹತ್ರ ಇರ್ತಾರಲ್ವ, ಏನಾದರೂ ತಿನ್ನೋಕ್ಕೆ ಬೇಕು ಅಂತ ಕೇಳಿದ್ರು ಅವರು. ಇವಾಗ ಊಟ ಮುಗ್ದಿತ್ತು, ಹಾಗಾಗಿ ಆಪಲ್ ಕೊಟ್ಟಿದ್ದೀನಿ. ಅವ್ರು ತಿನ್ಕೊತಾ ಇದ್ದಾರೆ ಆಪಲ್ನ. ಹಾಗಾಗಿ ಟೈಮ್ ಆಯಿತು ಇನ್ನೇನು ಮಧ್ಯಾಹ್ನ ಕೂಡ ಅಡುಗೆ ಮಾಡ್ಕೋಬೇಕಾಗಿತ್ತು. ಮೊಟ್ಟೆ ಇತ್ತು, ಅವರಿಬ್ಬರಿಗೂ ಮೊಟ್ಟೆ ಬೇಯಿಸ್ಕೊಡ್ತಾಯಿದ್ದು, ಇಬ್ಬರಿಗೂ ನಂದು. ಹಾಗಾಗಿ ಮೊಟ್ಟೆ ಕೂಡ ಬೇಯಿಸ್ಕೊಂಡೆ. ರೈಸ್ ಕೂಡ ರೆಡಿಯಾಗಿತ್ತು. ತಟ್ಟೆಗೆ ಹಾಕ್ಕೊಂಡು ತೊಗೊಂಬಂದೆ. ಇವಾಗ ನನ್ನ ಮಗಳಿಗೆ ತಿನ್ನಿಸು ಅಂತ ಅಂದ್ಲವಳು ಇವತ್ತು, ನೀನೇ ತಿನ್ನಿಸು ಅಂತ ಹೇಳಿ. ಹಾಗಾಗಿ ನಾನೇ ತಿನ್ನಿಸ್ತಾ ಇದ್ದೀನಿ ಅವಳಿಗೆ. ನನ್ನ ಮಗ ಕೂಡ ಎದ್ದಿದ್ದ, ಅವನಿಗೂ ಕೂಡ ನೋಡಿ ಆಟ ಆಡಿಕೊಂಡು ಅವಳಿಗೂ ಕೂಡ ತಿನ್ನಿಸ್ಕೊತಾ ಇದ್ದೆ. ಅವನು ಆಟ ಆಡ್ತಿದ್ದಾನೆ, ನನಗೆ ತಿನ್ನಿಸು ಅಂತ ಬರ್ತಿದ್ದ. ಹಾಗಾಗಿ ಅವನಿಗೆ ಸುಮ್ಮನೆ ಕೋಳಿ ಮೊಟ್ಟೆ ಇಡ್ತಿದ್ದೆ, ಅವ್ನಿಗೆ ಆವಾಗಲೇ ತಿನ್ನಿಸಿದ್ದೆ ಸರಿ ಫುಡ್ಡು. ಈ ರೀತಿ ನೋಡಿ ಅವನು ತಲೆ ಎಲ್ಲ ಕೀಳೋದು, ತೀಟೆ ಆಡೋದು ಮಾಡ್ತಾಯಿದ್ದ.
ಹಾಗಾಗಿ ತಿನ್ಸೋಕ್ಕೆ ಅಂತ ಟ್ರೈ ಮಾಡ್ತಿದ್ದೆ, ಮಾಡ್ತಿದ್ದೆ. ಆಮೇಲೆ ಬೇಡ ಅಂತ ಅಂದ, ಅವನಿಗೆ ಬೇಡ ಅಂದೆ. ಸೊ ಊಟ ಮುಗೀತು. ಮತ್ತು ಫ್ರೂಟ್ ಕೇಳಿದರು, ಡ್ರ್ಯಾಗನ್ ಫ್ರೂಟ್ ಇತ್ತು, ಇಬ್ಬರಿಗೂ ಒಂದೊಂದು ಫ್ರೂಟ್ ಹಾಕ್ಕೊಟ್ಟೆ ಊಟ ಆದಮೇಲೆ. ಸೊ ಅದನ್ನು ಕೂಡ ತಿನ್ಕೊಂಡು ಎಂಜಾಯ್ ಮಾಡ್ಕೊತಾಯಿದ್ರು. ಸೊ ಈ ರೀತಿ ಮತ್ತೆ ಟೈಮ್ ಆಗೋಗಿತ್ತು ಆವಾಗಲೇ. ಸೊ ಇನ್ನು ಸಂಜೆಗೆ ಅಡುಗೆ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ಸಂಜೆ ಅಡುಗೆ ಕೂಡ ರೆಡಿ ಮಾಡ್ಕೋಬೇಕು. ಹಾಗಾಗಿ ಇದು ತಿಂದಾದಮೇಲೆ ಮತ್ತೆ ಮಕ್ಕಳು ಆಟ ಆಡ್ಕೊತಾ ಇದ್ರು. ನೋಡಿ ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ. ಹೀಗೆ 3 ಜನರು ಆಟ ಆಡ್ಕೊತಾ ಇದ್ರು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.